ನಿಮ್ಮ ಪಿತ್ರಾರ್ಜಿತ ಆಸ್ತಿಯ ಮೇಲೆ ಈಗ ಡಿಕೆ ಶಿವಕುಮಾರ್ ಸರ್ಕಾರದ ಕಣ್ಣು ಬಿದ್ದಿದೆ. ಸ್ವಂತ ಆಸ್ತಿ ಸರ್ಕಾರದ ಪಾಲು, ಕುಟುಂಬದ ಜಮೀನಿನಲ್ಲಿ 45% ಕತ್ತರಿ ಬೀಳುತ್ತೆ. ನಿಮ್ಮ ಆಸ್ತಿ ಹಂಚಿಕೊಳ್ಳಲು ಹೋದ್ರೆ 45% ಪಾಲು ನೀವು ಸರ್ಕಾರಕ್ಕೆ ಕೊಡಬೇಕು. ನಿಮ್ಮ ಭೂಮಿಗೆ ಮಾಲೀಕರು ನೀವಲ್ಲ, ಇಲ್ಲಿ ಸರ್ಕಾರವೇ ಮಾಲೀಕ. ನಿಮ್ಮ ಭೂಮಿ ಇದ್ರೆ ಅದಕ್ಕೆ ನೀವಲ್ಲ ಮಾಲೀಕ, ಸರ್ಕಾರ. ಈಗ ನಾಗರಿಕ ಸೌಲಭ್ಯದ ಹೆಸರಿನಲ್ಲಿ ಭೂ ಮಾಲೀಕರಿಗೆ ಜಿಬಿಯ ದೊಡ್ಡ ಕತ್ತರಿ ಹಾಕ್ತಾ ಇದೆ. 2000 ಚದರ ಮೀಟರ್ಗಿಂತ ಹೆಚ್ಚು ಆಸ್ತಿ ಪಾಲನ್ನ ಮಾಡಲು ಹೊರಟ್ರೆ 45% ಜಾಗವನ್ನ ನೀವು ಖುದ್ದು ಸರ್ಕಾರಕ್ಕೆ ಬರೆದು ಕೊಡಬೇಕಾಗುತ್ತೆ. ಹೊಸ ಕಾನೂನನ್ನ ತರಲು ಈಗ ಡಿಕೆ ಶಿವಕುಮಾರ್ ಸರ್ಕಾರ ಹೊರಟಿದೆ. ನಿಮ್ಮ ಪಿತ್ರಾರ್ಜಿತ ಆಸ್ತಿಯ ಮೇಲೆ ಈಗ ಡಿಕೆ ಶಿವಕುಮಾರ್ ಸರ್ಕಾರದ ಕಣ್ಣು ಬಿದ್ದಿದೆ. ಈಗ ರಾಜಧಾನಿ ಆಸ್ತಿ ಮಾಲೀಕರ ನಿದ್ದೆಗೆಡಿಸಿರುವಂತದ್ದು ಈ ಒಂದು ಸುದ್ದಿ ಏನಿದೆ ಅದು ಆಸ್ತಿ ಮಾಲೀಕರ ನಿದ್ದೆಗೆಡಿಸಿದೆ. ಕರಡು ಅಧಿಸೂಚನೆ ವಾಪಸ್ ಪಡೆಯುವಂತೆ ರಾಜ್ಯಪಾಲರಿಗೆ ಮನವಿ ಮಾಡಲಾಗ್ತಾ ಇದೆ. ಡಾಕ್ಟರ್ ಎಚ್.ಎಂ. ಚಂದ್ರಶೇಖರ್, ನಿವೃತ್ತ ಐಎಎಸ್ BH ಅನಿಲ್ ಕುಮಾರ್, ಕೆ ಲಕ್ಷ್ಮಣ್ ರವರನ್ನ ಒಳಗೊಂಡಂತಹ ನಾಗರಿಕ ನಿಯೋಗದಿಂದ ಇದಕ್ಕೆ ಮನವಿಯನ್ನ ಸಲ್ಲಿಸಲಾಗಿದೆ. ನೋಡಿ, ನಿಮ್ಮ ಪಿತ್ರಾರ್ಜಿತ ಆಸ್ತಿ ಮೇಲೆ ಈಗ ಡಿಕೆ ಶಿವಕುಮಾರ್ ಸರ್ಕಾರದ ಕಣ್ಣು ಬಿದ್ದಿದೆ. ನಿಮ್ಮ ಸ್ವಂತ ಆಸ್ತಿ ಸರ್ಕಾರದ ಪಾಲು, ಕುಟುಂಬದ ಜಮೀನಿನಲ್ಲಿ 45% ಕತ್ತರಿ ಬೀಳುತ್ತೆ. ಸರ್ಕಾರಕ್ಕೆ ನೀವು ನೀಡಬೇಕಾಗುತ್ತೆ. ನಿಮ್ಮ ಆಸ್ತಿ ಹಂಚಿಕೊಳ್ಳಲು ಹೋದ್ರೆ 45% ಪಾಲನ್ನ ಸರ್ಕಾರಕ್ಕೆ ನೀಡಬೇಕು. ಅದು ಸರ್ಕಾರದ ಸ್ವತ್ತಾಗ್ಬಿಡುತ್ತೆ. ಆಗ ನಿಮ್ಮ ಭೂಮಿಗೆ ಮಾಲೀಕರು ಈಗ ನೀವಲ್ಲ, ಇಲ್ಲಿ ಸರ್ಕಾರವೇ ಮಾಲೀಕ. ನಾಗರಿಕ ಸೌಲಭ್ಯದ ಹೆಸರಿನಲ್ಲಿ ಭೂ ಮಾಲೀಕರಿಗೆ ಜಿಬಿಯ ದೊಡ್ಡ ಕತ್ತರಿಯನ್ನ ಹಾಕ್ತಾ ಇದೆ. ಇಲ್ಲಿ 2000 ಚದರ ಮೀಟರ್ಗಿಂತ ಹೆಚ್ಚು ಆಸ್ತಿಯನ್ನ ಪಾಲು ಮಾಡಲು ನೀವೇನಾದ್ರೂ ಹೊರಟಿದ್ರೆ 45% ಜಾಗವನ್ನ ಖುದ್ದು ನೀವೇ ಸರ್ಕಾರಕ್ಕೆ ಬರೆದು ಕೊಡಬೇಕು. ಇದು ಸರ್ಕಾರಕ್ಕೆ ಅಂತ ಹೇಳಿ ಹೊಸ ಕಾನೂನನ್ನ ತರಲು ಹೊರಟಿದೆ ಡಿಕೆ ಶಿವಕುಮಾರ್ ಸರ್ಕಾರ. ಇದು ಈಗ ರಾಜಧಾನಿಯ ಆಸ್ತಿ ಮಾಲೀಕರ ನಿದ್ದೆಗೆಡಿಸಿದೆ. ಕರಡು ಅಧಿಸೂಚನೆಯನ್ನ ವಾಪಸ್ ಪಡಿಬೇಕು ಅಂತ ಹೇಳಿ ರಾಜ್ಯಪಾಲರಿಗೆ ಮನವಿಯನ್ನ ಕೂಡ ಸಲ್ಲಿಸಲಾಗಿದೆ. ಡಾಕ್ಟರ್ ಎಚ್.ಎಂ. ಚಂದ್ರಶೇಖರ್, ನಿವೃತ್ತ ಐಎಎಸ್ BH ಅನಿಲ್ ಕುಮಾರ್, ಕೆ ಲಕ್ಷ್ಮಣ್ ರವರನ್ನು ಒಳಗೊಂಡಂತಹ ನಾಗರಿಕ ನಿಯೋಗದಿಂದ ಈ ಬಗ್ಗೆ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಯಾಕಂದ್ರೆ ಇದು ಯಾವ ರೀತಿ ನ್ಯಾಯ ಸ್ವಾಮಿ? ನಮ್ಮ ಪಿತ್ರಾರ್ಜಿತ ಆಸ್ತಿ ನಾವು ಹಂಚ್ಕೊಳ್ಳಕ್ಕೆ ಸರ್ಕಾರಕ್ಕೆ 45% ಕೊಡ್ಬೇಕಂತೆ. ಇದು ಕೊಟ್ಟು ಅಂದ್ರೆ ಸರ್ಕಾರಕ್ಕೆ 45% ಕೊಟ್ಟು ಉಳಿದದ್ರಲ್ಲಿ ನಾವು ಅರ್ಧ ತೆಗೆದುಕೊಳ್ಬೇಕಂತೆ. ಇದು ಯಾವ ರೀತಿ ನ್ಯಾಯ ಸ್ವಾಮಿ ಅಂತ ಪ್ರಶ್ನೆ ಮೂಡುತ್ತೆ. ಈಗ ಅದೇ ವಿಚಾರಕ್ಕೆ ನೋಡಿ, ಈಗ ಏನೋ ನಾಗರಿಕ ನಿಯೋಗ ಮನವಿಯನ್ನ ಸಲ್ಲಿಸಿದ ರಾಜ್ಯಪಾಲರಿಗೆ. ಇದನ್ನ ಪ್ರಶ್ನೆ ಮಾಡ್ತಾ ಇರುವಂತದ್ದು ಅಂದ್ರೆ ಇದು ಇನ್ನೂ ಜಾರಿಗೆ ಬಂದಿಲ್ಲ, ಆದ್ರೆ ಜಾರಿಗೆ ಬರಲು ಸಿದ್ಧತೆ ನಡೀತಾ ಇದೆ, ಸಂಚು ರೂಪಿಸ್ತಾ ಇದೆ. ಇಲ್ಲಿ ಡಿಕೆ ಶಿವಕುಮಾರ್ ಸರ್ಕಾರ ನಿಮ್ಮ ಆಸ್ತಿಯನ್ನ ಹಂಚ್ಕೊಳ್ಬೇಕು ಅಂದ್ರೆ 45% ನೀವು ಸರ್ಕಾರಕ್ಕೆ ನೀಡಬೇಕು. ಅಂದ್ರೆ 2000 ಚದರ ಮೀಟರ್ಗಿಂತ ಅಧಿಕ ಆಸ್ತಿ ನಿಮ್ಮಲ್ಲಿದ್ದು ಅಥವಾ ಕಟ್ಟಡ ಇದ್ದು ಅದನ್ನ ನೀವು ಹಂಚ್ಕೊಳ್ಬೇಕು ಅಂತ ಇದ್ರೆ ನೀವು ಅದನ್ನ ಸರ್ಕಾರಕ್ಕೆ 45% ಕೊಟ್ಟಿನೇ ಹಂಚ್ಕೊಳ್ಬೇಕಾಗತ್ತೆ. ಆ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ.